ಮೆಜೆಸ್ಟಿಕ್ ನಲ್ಲಿ ಸಾವಿರಾರು ಜನ ಅಲ್ಲ ಲಕ್ಷಾಂತರ ಜನ ಮೆಟ್ರೋ ಪ್ರಯಾಣಕ್ಕೆ ಮೆಜೆಸ್ಟಿಕ್ಗೆ ಬಂದೇ ಹೋಗ್ತಾರೆ. ಇನ್ನು ಮೆಜೆಸ್ಟಿಕ್ ನಲ್ಲಿ ಜನ ಏನ್ ಹೇಳ್ತಾರೆ, ಈ ಸದ್ಯಕ್ಕೆ ಜನರಲ್ಲಿರುವಂತಹ ಗೊಂದಲ ಏನು ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಚರಣ್ ಈಗ ನಮ್ಮ ಜೊತೆಲಿ ನೇರ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಚರಣ್, ಮೆಟ್ರೋ ಪ್ರಯಾಣದ ದರವನ್ನ ಏರಿಕೆ ಮಾಡಿರೋದ್ರ ಬಗ್ಗೆ ಜನ ಏನ್ ಹೇಳ್ತಾರೆ, ಜನಾಭಿಪ್ರಾಯ ಏನಿದೆ, ಹಾಗೆ ಗೊಂದಲ ಏನು ಅವರಲ್ಲಿರೋದು? ಎಸ್ ರಂಜಿತ್, ಪ್ರಮುಖವಾಗಿ ಮೆಟ್ರೋ ದರ ವಿಚಾರದಲ್ಲಿ ಸದ್ಯ ಇದೀಗ ಗೊಂದಲ ಸೃಷ್ಟಿಯಾಗ್ತಾ ಇರುವಂತದ್ದು. ಪ್ರಮುಖವಾಗಿ ಒಂದು ಕಡೆಯಲ್ಲಿ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದ ಒಂದಿಷ್ಟು ಜಟಾಪಟಿ ಏನಿದೆ, ಇದರಿಂದಾಗಿ ಪ್ರಮುಖವಾಗಿ ಪ್ರಯಾಣಿಕರಲ್ಲಿ ಗೊಂದಲ ಶುರುವಾಗ್ತಾ ಇದೆ. ಪ್ರಮುಖವಾಗಿ ಮೆಟ್ರೋ ದರ ಏರಿಕೆ ಆಗುತ್ತಾ ಇಲ್ವಾ ಅನ್ನುವಂತಹ ಒಂದಿಷ್ಟು ಗೊಂದಲಗಳು ಶುರುವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಕೇಂದ್ರ ಸರ್ಕಾರದ ಸಂಸದರು ಹೇಳ್ತಾರೆ ದರ ಏರಿಕೆಯನ್ನ ಮಾಡೋದಿಲ್ಲ ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ, ಮತ್ತೊಂದು ಕಡೆಯಲ್ಲಿ ರಾಜ್ಯ ಸರ್ಕಾರ ದರ ಏರಿಕೆಯನ್ನ ಮಾಡ್ತೀವಿ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಇದರಿಂದಾಗಿ ಒಂದು ಕಡೆಯಲ್ಲಿ ಸೋಮವಾರದಿಂದ ದರ ಏರಿಕೆ ಆಗುತ್ತಾ ಆಗಲ್ವಾ ಅನ್ನುವಂತಹ ಒಂದಿಷ್ಟು ಚರ್ಚೆಗಳು ಈಗ ಸಾರ್ವಜನಿಕ ವಲಯದಲ್ಲೇ ಶುರುವಾಗಿರುವಂತದ್ದು. ಪ್ರಮುಖವಾಗಿ ದರ ಏರಿಕೆ ಆದ್ರೆ ಮಧ್ಯಮ ವರ್ಗದವರಿಗೆ ಮತ್ತೆ ದಿನನಿತ್ಯ ಮೆಟ್ರೋವನ್ನ ಬಳಕೆ ಮಾಡುವಂತಹ ಪ್ರಯಾಣಿಕರು ಏನಿರ್ತಾರೆ ಅವರಿಗೆ ಹೊರೆ ಆಗುತ್ತೆ. 5% ಅಂತ ಹೇಳಿದ್ರೆ ಕೂಡ ತಿಂಗಳಿಗೆ 500ರಿಂದ 1000 ರೂಪಾಯಿ ಹೆಚ್ಚಳ ಆಗುತ್ತೆ. ಮತ್ತೆ ಮಂತ್ಲಿ ಪಾಸ್ಗಳಲ್ಲಿ ಕೂಡ ಒಂದಿಷ್ಟು ಹೊರೆ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹೀಗಾಗಿ ಮೆಟ್ರೋ ದರ ಏರಿಕೆ ಏನಿದೆ, ಈ ಒಂದು ದರ ಏರಿಕೆ ವಿಚಾರವಾಗಿ ಸದ್ಯ ಗೊಂದಲ ಶುರು. ಆರಂಭದಲ್ಲಿ 5% ಏರಿಕೆಯನ್ನ ಮಾಡಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಒಂದಿಷ್ಟು ಜನ ವಿರೋಧ ಜೊತೆಗೆ ಮೆಟ್ರೋವನ್ನ ಬಾಯ್ಕಾಟ್ ಮಾಡುವಂತಹ ಚರ್ಚೆಯನ್ನ ಕೂಡ ಶುರು ಮಾಡಿದ್ರು. ಆ ಒಂದು ಚರ್ಚೆಯ ಬಳಿಕ ಒಂದಿಷ್ಟು ಅಸಮಾಧಾನಗಳ ಬಳಿಕ ಸಂಸದ ತೇಜಸ್ವಿ ಸೂರ್ಯ ಅವರು ಕೇಂದ್ರ ಸರ್ಕಾರದ ಮೊರೆ ಹೋಗ್ತಾರೆ. ಏಕಾಏಕಿಯಾಗಿ ಮೆಟ್ರೋ ದರವನ್ನ ಏರಿಕೆ ಮಾಡೋದು ಬೇಡ ಅನ್ನುವಂತಹ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡ್ತಾರೆ. ಇದೀಗ ನಿನ್ನೆ ತಮ್ಮ ಎಕ್ಸ್ ಖಾತೆಯಲ್ಲಿ ತೇಜಸ್ವಿ ಸೂರ್ಯ ಅವರು ಹಂಚಿಕೊಳ್ಳುವ ವಿಚಾರ, ಕೇಂದ್ರ ಸರ್ಕಾರ ಈ ಒಂದು ವಿಚಾರಕ್ಕೆ ಮೆಟ್ರೋ ದರ ಏರಿಕೆಗೆ ಆದೇಶ ಮಾಡಿದೆ, ದರ ಏರಿಕೆ ಮಾಡಬಾರದು ಅನ್ನುವಂತಹ ತೀರ್ಮಾನ ಮಾಡಿದೆ ಅನ್ನುವಂತಹ ಮಾಹಿತಿಯನ್ನ ಕೂಡ ನೀಡ್ತಾರೆ. ಆದ್ರೆ ಬಿಎಂಆರ್ಸಿಎಲ್ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಾದಂತಹ ಅಧಿಕೃತ ಪ್ರಕಟಣೆ ಹೊರಡಿಸಿಲ್ಲ. ಇನ್ನು ಬಿಎಂಆರ್ಸಿಎಲ್ ನೀಡ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಸೋಮವಾರ ಯಾವುದೇ ಕಾರಣಕ್ಕೂ ಕೂಡ ಮೆಟ್ರೋ ದರ ಏರಿಕೆ ಆಗದೇ ಇರೋದಿಲ್ಲ, ಮೆಟ್ರೋ ದರ ಏರಿಕೆ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೂಡ ನೀಡ್ತಾ ಇರುವಂತದ್ದು. ಇದರಿಂದಾಗಿ ಒಂದು ಕಡೆಯಲ್ಲಿ ಕೇಂದ್ರ ಸರ್ಕಾರ ಈ ರೀತಿಯಾಗಿ ದರ ಏರಿಕೆ ಆಗೋದಿಲ್ಲ ಅನ್ನುವಂತಹ ಭರವಸೆಯನ್ನು ನೀಡ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ರಾಜ್ಯ ಸರ್ಕಾರ ಮತ್ತೆ ಬಿಎಂಆರ್ಸಿಎಲ್ ದರ ಏರಿಕೆ ಆಗೇ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನು ನೀಡ್ತಾ ಇದೆ. ಇದರಿಂದಾಗಿ ಒಂದಿಷ್ಟು ಪ್ರಯಾಣಿಕರು ಗೊಂದಲಕ್ಕೆ ಈಡಾಗಿರುವಂತದ್ದು. ಒಂದು ಕಡೆಯಲ್ಲಿ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿತ್ತು ಅಂತ ಇದ್ದಂತಹ ಒಂದಿಷ್ಟು ಪ್ರಯಾಣಿಕರಿಗೆ ಇದೀಗ ಮೆಟ್ರೋದ ಒಂದು ನಡೆ ಒಂದಿಷ್ಟು ಸಂಕಷ್ಟಕ್ಕೆ ಕೂಡ ತಂದಿರಿಸಿರುವಂತದ್ದು. ತೇಜಸ್ವಿ ಸೂರ್ಯ ಅವರು ಯಾವಾಗ ಎಕ್ಸ್ ಖಾತೆಯಲ್ಲಿ ದರ ಏರಿಕೆ ಆಗೋದಿಲ್ಲ ಅನ್ನುವಂತಹ ಮಾಹಿತಿಯನ್ನ ನೀಡ್ತಾರೋ ಆ ಸಂದರ್ಭದಲ್ಲಿ ಒಂದಿಷ್ಟು ಪ್ರಯಾಣಿಕರು ಸಂತಸವನ್ನ ವ್ಯಕ್ತಪಡಿಸಿರ್ತಾರೆ, ಖುಷಿಯನ್ನ ವ್ಯಕ್ತಪಡಿಸಿರ್ತಾರೆ. ದರ ಏರಿಕೆ ಆಗೋದಿಲ್ಲ ಅಲ್ವಾ, ಸ್ವಲ್ಪ ರಿಲೀಫ್ ಆಯ್ತು ಅನ್ನುವಂತಹ ಒಂದಿಷ್ಟು ಸಂದೇಶವನ್ನ ನೀಡಿದ್ರು. ಆದ್ರೆ ಇದೀಗ ಗೊಂದಲದ ಗೂಡಾಗಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಚರಣ್. ಮೆಜೆಸ್ಟಿಕ್ ನಲ್ಲಿ ಸಾವಿರಾರು ಜನ ಅಲ್ಲ ಲಕ್ಷಾಂತರ ಜನ ಮೆಟ್ರೋ ಪ್ರಯಾಣಕ್ಕೆ ಮೆಜೆಸ್ಟಿಕ್ಗೆ ಬಂದೇ ಹೋಗ್ತಾರೆ. ಇನ್ನು ಮೆಜೆಸ್ಟಿಕ್ ನಲ್ಲಿ ಜನ ಏನ್ ಹೇಳ್ತಾರೆ, ಈ ಸದ್ಯಕ್ಕೆ ಜನರಲ್ಲಿರುವಂತಹ ಗೊಂದಲ ಏನು ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಚರಣ್ ಈಗ ನಮ್ಮ ಜೊತೆಲಿ ನೇರ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಚರಣ್, ಮೆಟ್ರೋ ಪ್ರಯಾಣದ ದರವನ್ನ ಏರಿಕೆ ಮಾಡಿರೋದ್ರ ಬಗ್ಗೆ ಜನ ಏನ್ ಹೇಳ್ತಾರೆ, ಜನಾಭಿಪ್ರಾಯ ಏನಿದೆ, ಹಾಗೆ ಗೊಂದಲ ಏನು ಅವರಲ್ಲಿರೋದು? ಎಸ್ ರಂಜಿತ್, ಪ್ರಮುಖವಾಗಿ ಮೆಟ್ರೋ ದರ ವಿಚಾರದಲ್ಲಿ ಸದ್ಯ ಇದೀಗ ಗೊಂದಲ ಸೃಷ್ಟಿಯಾಗ್ತಾ ಇರುವಂತದ್ದು. ಪ್ರಮುಖವಾಗಿ ಒಂದು ಕಡೆಯಲ್ಲಿ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದ ಒಂದಿಷ್ಟು ಜಟಾಪಟಿ ಏನಿದೆ, ಇದರಿಂದಾಗಿ ಪ್ರಮುಖವಾಗಿ ಪ್ರಯಾಣಿಕರಲ್ಲಿ ಗೊಂದಲ ಶುರುವಾಗ್ತಾ ಇದೆ. ಪ್ರಮುಖವಾಗಿ ಮೆಟ್ರೋ ದರ ಏರಿಕೆ ಆಗುತ್ತಾ ಇಲ್ವಾ ಅನ್ನುವಂತಹ ಒಂದಿಷ್ಟು ಗೊಂದಲಗಳು ಶುರುವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಕೇಂದ್ರ ಸರ್ಕಾರದ ಸಂಸದರು ಹೇಳ್ತಾರೆ ದರ ಏರಿಕೆಯನ್ನ ಮಾಡೋದಿಲ್ಲ ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ, ಮತ್ತೊಂದು ಕಡೆಯಲ್ಲಿ ರಾಜ್ಯ ಸರ್ಕಾರ ದರ ಏರಿಕೆಯನ್ನ ಮಾಡ್ತೀವಿ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಇದರಿಂದಾಗಿ ಒಂದು ಕಡೆಯಲ್ಲಿ ಸೋಮವಾರದಿಂದ ದರ ಏರಿಕೆ ಆಗುತ್ತಾ ಆಗಲ್ವಾ ಅನ್ನುವಂತಹ ಒಂದಿಷ್ಟು ಚರ್ಚೆಗಳು ಈಗ ಸಾರ್ವಜನಿಕ ವಲಯದಲ್ಲೇ ಶುರುವಾಗಿರುವಂತದ್ದು. ಪ್ರಮುಖವಾಗಿ ದರ ಏರಿಕೆ ಆದ್ರೆ ಮಧ್ಯಮ ವರ್ಗದವರಿಗೆ ಮತ್ತೆ ದಿನನಿತ್ಯ ಮೆಟ್ರೋವನ್ನ ಬಳಕೆ ಮಾಡುವಂತಹ ಪ್ರಯಾಣಿಕರು ಏನಿರ್ತಾರೆ ಅವರಿಗೆ ಹೊರೆ ಆಗುತ್ತೆ. 5% ಅಂತ ಹೇಳಿದ್ರೆ ಕೂಡ ತಿಂಗಳಿಗೆ 500ರಿಂದ 1000 ರೂಪಾಯಿ ಹೆಚ್ಚಳ ಆಗುತ್ತೆ. ಮತ್ತೆ ಮಂತ್ಲಿ ಪಾಸ್ಗಳಲ್ಲಿ ಕೂಡ ಒಂದಿಷ್ಟು ಹೊರೆ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹೀಗಾಗಿ ಮೆಟ್ರೋ ದರ ಏರಿಕೆ ಏನಿದೆ, ಈ ಒಂದು ದರ ಏರಿಕೆ ವಿಚಾರವಾಗಿ ಸದ್ಯ ಗೊಂದಲ ಶುರು. ಆರಂಭದಲ್ಲಿ 5% ಏರಿಕೆಯನ್ನ ಮಾಡಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಒಂದಿಷ್ಟು ಜನ ವಿರೋಧ
ಜೊತೆಗೆ ಮೆಟ್ರೋವನ್ನ ಬಾಯ್ಕಾಟ್ ಮಾಡುವಂತಹ ಚರ್ಚೆಯನ್ನ ಕೂಡ ಶುರು ಮಾಡಿದ್ರು. ಆ ಒಂದು ಚರ್ಚೆಯ ಬಳಿಕ ಒಂದಿಷ್ಟು ಅಸಮಾಧಾನಗಳ ಬಳಿಕ ಸಂಸದ ತೇಜಸ್ವಿ ಸೂರ್ಯ ಅವರು ಕೇಂದ್ರ ಸರ್ಕಾರದ ಮೊರೆ ಹೋಗ್ತಾರೆ. ಏಕಾಏಕಿಯಾಗಿ ಮೆಟ್ರೋ ದರವನ್ನ ಏರಿಕೆ ಮಾಡೋದು ಬೇಡ ಅನ್ನುವಂತಹ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡ್ತಾರೆ. ಇದೀಗ ನಿನ್ನೆ ತಮ್ಮ ಎಕ್ಸ್ ಖಾತೆಯಲ್ಲಿ ತೇಜಸ್ವಿ ಸೂರ್ಯ ಅವರು ಹಂಚಿಕೊಳ್ಳುವ ವಿಚಾರ, ಕೇಂದ್ರ ಸರ್ಕಾರ ಈ ಒಂದು ವಿಚಾರಕ್ಕೆ ಮೆಟ್ರೋ ದರ ಏರಿಕೆಗೆ ಆದೇಶ ಮಾಡಿದೆ, ದರ ಏರಿಕೆ ಮಾಡಬಾರದು ಅನ್ನುವಂತಹ ತೀರ್ಮಾನ ಮಾಡಿದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ನೀಡ್ತಾರೆ. ಆದ್ರೆ ಬಿಎಂಆರ್ಸಿಎಲ್ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಾದಂತಹ ಅಧಿಕೃತ ಪ್ರಕಟಣೆ ಹೊರಡಿಸಿಲ್ಲ. ಇನ್ನು ಬಿಎಂಆರ್ಸಿಎಲ್ ನೀಡ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಸೋಮವಾರ ಯಾವುದೇ ಕಾರಣಕ್ಕೂ ಕೂಡ ಮೆಟ್ರೋ ದರ ಏರಿಕೆ ಆಗದೇ ಇರೋದಿಲ್ಲ, ಮೆಟ್ರೋ ದರ ಏರಿಕೆ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೂಡ ನೀಡ್ತಾ ಇರುವಂತದ್ದು. ಇದರಿಂದಾಗಿ ಒಂದು ಕಡೆಯಲ್ಲಿ ಕೇಂದ್ರ ಸರ್ಕಾರ ಈ ರೀತಿಯಾಗಿ ದರ ಏರಿಕೆ ಆಗೋದಿಲ್ಲ ಅನ್ನುವಂತಹ ಭರವಸೆಯನ್ನು ನೀಡ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ರಾಜ್ಯ ಸರ್ಕಾರ ಮತ್ತೆ ಬಿಎಂಆರ್ಸಿಎಲ್ ದರ ಏರಿಕೆ ಆಗೇ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನು ನೀಡ್ತಾ ಇದೆ. ಇದರಿಂದಾಗಿ ಒಂದಿಷ್ಟು ಪ್ರಯಾಣಿಕರು ಗೊಂದಲಕ್ಕೆ ಈಡಾಗಿರುವಂತದ್ದು. ಒಂದು ಕಡೆಯಲ್ಲಿ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿತ್ತು ಅಂತ ಇದ್ದಂತಹ ಒಂದಿಷ್ಟು ಪ್ರಯಾಣಿಕರಿಗೆ ಇದೀಗ ಮೆಟ್ರೋದ ಒಂದು ನಡೆ ಒಂದಿಷ್ಟು ಸಂಕಷ್ಟಕ್ಕೆ ಕೂಡ ತಂದಿರಿಸಿರುವಂತದ್ದು. ತೇಜಸ್ವಿ ಸೂರ್ಯ ಅವರು ಯಾವಾಗ ಎಕ್ಸ್ ಖಾತೆಯಲ್ಲಿ ದರ ಏರಿಕೆ ಆಗೋದಿಲ್ಲ ಅನ್ನುವಂತಹ ಮಾಹಿತಿಯನ್ನ ನೀಡ್ತಾರೋ ಆ ಸಂದರ್ಭದಲ್ಲಿ ಒಂದಿಷ್ಟು ಪ್ರಯಾಣಿಕರು ಸಂತಸವನ್ನ ವ್ಯಕ್ತಪಡಿಸಿರ್ತಾರೆ, ಖುಷಿಯನ್ನ ವ್ಯಕ್ತಪಡಿಸಿರ್ತಾರೆ. ದರ ಏರಿಕೆ ಆಗೋದಿಲ್ಲ ಅಲ್ವಾ, ಸ್ವಲ್ಪ ರಿಲೀಫ್ ಆಯ್ತು ಅನ್ನುವಂತಹ ಒಂದಿಷ್ಟು ಸಂದೇಶವನ್ನ ನೀಡಿದ್ರು. ಆದ್ರೆ ಇದೀಗ ಗೊಂದಲದ ಗೂಡಾಗಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಚರಣ್. ಮೆಜೆಸ್ಟಿಕ್ ನಲ್ಲಿ ಸಾವಿರಾರು ಜನ ಅಲ್ಲ, ಲಕ್ಷಾಂತರ ಜನ ಮೆಟ್ರೋ ಪ್ರಯಾಣಕ್ಕೆ ಮೆಜೆಸ್ಟಿಕ್ಗೆ ಬಂದೇ ಹೋಗ್ತಾರೆ. ಇನ್ನು ಮೆಜೆಸ್ಟಿಕ್ ನಲ್ಲಿ ಜನ ಏನ್ ಹೇಳ್ತಾರೆ, ಈ ಸದ್ಯಕ್ಕೆ ಜನರಲ್ಲಿರುವಂತಹ ಗೊಂದಲ ಏನು ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಚರಣ್ ಈಗ ನಮ್ಮ ಜೊತೆಲಿ ನೇರ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಚರಣ್ನ ಮೆಟ್ರೋ ಪ್ರಯಾಣದ ದರವನ್ನ ಏರಿಕೆ ಮಾಡಿರೋದ್ರ ಬಗ್ಗೆ ಜನ ಏನ್ ಹೇಳ್ತಾರೆ, ಜನಾಭಿಪ್ರಾಯ ಏನಿದೆ, ಹಾಗೆ ಗೊಂದಲ ಏನು ಅವರಲ್ಲಿರೋದು? ಎಸ್ ರಂಜಿತ್, ಪ್ರಮುಖವಾಗಿ ಮೆಟ್ರೋ ದರ ವಿಚಾರದಲ್ಲಿ ಸದ್ಯ ಇದೀಗ ಗೊಂದಲ ಸೃಷ್ಟಿಯಾಗ್ತಾ ಇರುವಂತದ್ದು. ಪ್ರಮುಖವಾಗಿ ಒಂದು ಕಡೆಯಲ್ಲಿ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದ ಒಂದಿಷ್ಟು ಜಟಾಪಟಿ ಏನಿದೆ, ಇದರಿಂದಾಗಿ ಪ್ರಮುಖವಾಗಿ ಪ್ರಯಾಣಿಕರಲ್ಲಿ ಗೊಂದಲ ಶುರುವಾಗ್ತಾ ಇದೆ. ಪ್ರಮುಖವಾಗಿ ಮೆಟ್ರೋ ದರ ಏರಿಕೆ ಆಗುತ್ತಾ ಇಲ್ವಾ ಅನ್ನುವಂತಹ ಒಂದಿಷ್ಟು ಗೊಂದಲಗಳು ಶುರುವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಕೇಂದ್ರ ಸರ್ಕಾರದ ಸಂಸದರು ಹೇಳ್ತಾರೆ ದರ ಏರಿಕೆಯನ್ನ ಮಾಡೋದಿಲ್ಲ ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ, ಮತ್ತೊಂದು ಕಡೆಯಲ್ಲಿ ರಾಜ್ಯ ಸರ್ಕಾರ ದರ ಏರಿಕೆಯನ್ನ ಮಾಡ್ತೀವಿ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಇದರಿಂದಾಗಿ ಒಂದು ಕಡೆಯಲ್ಲಿ ಸೋಮವಾರದಿಂದ ದರ ಏರಿಕೆ ಆಗುತ್ತಾ ಆಗಲ್ವಾ ಅನ್ನುವಂತಹ ಒಂದಿಷ್ಟು ಚರ್ಚೆಗಳು ಈಗ ಸಾರ್ವಜನಿಕ ವಲಯದಲ್ಲೇ ಶುರುವಾಗಿರುವಂತದ್ದು. ಪ್ರಮುಖವಾಗಿ ದರ ಏರಿಕೆ ಆದ್ರೆ ಮಧ್ಯಮ ವರ್ಗದವರಿಗೆ ಮತ್ತೆ ದಿನನಿತ್ಯ ಮೆಟ್ರೋವನ್ನ ಬಳಕೆ ಮಾಡುವಂತಹ ಪ್ರಯಾಣಿಕರು ಏನಿರ್ತಾರೆ ಅವರಿಗೆ ಹೊರೆ ಆಗುತ್ತೆ. 5% ಅಂತ ಹೇಳಿದ್ರೆ ಕೂಡ ತಿಂಗಳಿಗೆ 500ರಿಂದ 1000 ರೂಪಾಯಿ ಹೆಚ್ಚಳ ಆಗುತ್ತೆ. ಮತ್ತೆ ಮಂತ್ಲಿ ಪಾಸ್ಗಳಲ್ಲಿ ಕೂಡ ಒಂದಿಷ್ಟು ಹೊರೆ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹೀಗಾಗಿ ಮೆಟ್ರೋ ದರ ಏರಿಕೆ ಏನಿದೆ, ಈ ಒಂದು ದರ ಏರಿಕೆ ವಿಚಾರವಾಗಿ ಸದ್ಯ ಗೊಂದಲ ಶುರು. ಆರಂಭದಲ್ಲಿ 5% ಏರಿಕೆಯನ್ನ ಮಾಡಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಒಂದಿಷ್ಟು ಜನ ವಿರೋಧ ಜೊತೆಗೆ ಮೆಟ್ರೋವನ್ನ ಬಾಯ್ಕಾಟ್ ಮಾಡುವಂತಹ ಚರ್ಚೆಯನ್ನ ಕೂಡ ಶುರು ಮಾಡಿದ್ರು. ಆ ಒಂದು ಚರ್ಚೆಯ ಬಳಿಕ ಒಂದಿಷ್ಟು ಅಸಮಾಧಾನಗಳ ಬಳಿಕ ಸಂಸದ ತೇಜಸ್ವಿ ಸೂರ್ಯ ಅವರು ಕೇಂದ್ರ ಸರ್ಕಾರದ ಮೊರೆ ಹೋಗ್ತಾರೆ. ಏಕಾಏಕಿಯಾಗಿ ಮೆಟ್ರೋ ದರವನ್ನ ಏರಿಕೆ ಮಾಡೋದು ಬೇಡ ಅನ್ನುವಂತಹ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡ್ತಾರೆ. ಇದೀಗ ನಿನ್ನೆ ತಮ್ಮ ಎಕ್ಸ್ ಖಾತೆಯಲ್ಲಿ ತೇಜಸ್ವಿ ಸೂರ್ಯ ಅವರು ಹಂಚಿಕೊಳ್ಳುವ ವಿಚಾರ, ಕೇಂದ್ರ ಸರ್ಕಾರ